ವೆಲ್ಕಮ್ ಟು ಬ್ರೈನ್ ಗುರು. ಮೊದಲನೆಯ ಪ್ರಶ್ನೆ, ಯಾವ ನಗರವನ್ನು ವಿಶ್ವದ ಅತ್ಯಂತ ಕಲುಷಿತ ನಗರ ಎಂದು ಘೋಷಿಸಲಾಗಿದೆ? ಹೋನಿಯಾ, ಢಾಕಾ, ಬೀಜಿಂಗ್, ಇಸ್ಲಾಮಾಬಾದ್. ಅತಿ ಹೆಚ್ಚು ಬಾಳೆಹಣ್ಣು ಉತ್ಪಾದಿಸುವ ರಾಜ್ಯ ಯಾವುದು? ಎ ಮಹಾರಾಷ್ಟ್ರ, ಬಿ ಕರ್ನಾಟಕ, ಸಿ ಆಂಧ್ರ ಪ್ರದೇಶ, ಡಿ ಗುಜರಾತ್. ಇಂದಿರಾ ಸಾಗರ್ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ? ಎ ಯಮುನಾ, ಬಿ ಬ್ರಹ್ಮಪುತ್ರ, ಸಿ ಗೋದಾವರಿ, ಡಿ ಮಹಾನದಿ. ಭಾರತದಲ್ಲಿ ಕಲ್ಲಿದ್ದಲು ಉತ್ಪಾದಿಸುವ ಎರಡು ಪ್ರಮುಖ ರಾಜ್ಯಗಳು ಯಾವುವು? ಛತ್ತೀಸ್ಗಢ ಮತ್ತು ಜಾರ್ಖಂಡ್, ಜಾರ್ಖಂಡ್ ಮತ್ತು ಒಡಿಶಾ, ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ, ಮಧ್ಯಪ್ರದೇಶ ಮತ್ತು ಆಂಧ್ರಪ್ರದೇಶ. ಅರೇಬಿಯನ್ ಸಮುದ್ರವನ್ನು ಸೇರುವ ಎರಡು ಪ್ರಮುಖ ನದಿಗಳು ಯಾವುವು? ಗೋದಾವರಿ ಮತ್ತು ಕೃಷ್ಣ, ನರ್ಮದಾ ಮತ್ತು ತಪತಿ, ಮಹಾನದಿ ಮತ್ತು ಕಾವೇರಿ, ಯಮುನಾ ಮತ್ತು ಗಂಗಾ. ಭಾರತದಲ್ಲಿ ಕಪ್ಪು ಚಿನ್ನ ಎಂದು ಯಾವ ಮಸಾಲೆಯನ್ನು ಕರೆಯಲಾಗುತ್ತದೆ? ಲವಂಗ, ಮೆಣಸು, ಏಲಕ್ಕಿ, ಸಾಸಿವೆ. ಇತ್ತೀಚೆಗೆ ಮೌಂಟ್ ಎವರೆಸ್ಟ್ ಏರಿದ ಅತ್ಯಂತ ಹಿರಿಯ ಮಹಿಳೆ ಯಾರು? ಜ್ಯೋತಿ ರಾತ್ರೆ, ಪ್ರೇಮಲತಾ ಅಗರ್ವಾಲ್, ಸಂಗೀತಾ ಬಲ್ಹಾ, ಕಮಿ ರೀಟಾ. ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದವರು ಯಾರು? ವಿವೇಕಾನಂದ, ದಯಾನಂದ ಸರಸ್ವತಿ, ರಾಮಕೃಷ್ಣ, ರಾಜಾರಾಮ್ ಮೋಹನ್ ರಾಯ್. ಪ್ರಸ್ತುತ ಭಾರತದ ರೈಲ್ವೆ ಸಚಿವರು ಯಾರು? ಧರ್ಮೇಂದ್ರ ಪ್ರಧಾನ್, ಅರುಣ್ ಜೇಟ್ಲಿ, ಅಮಿತ್ ಶಾ, ಅಶ್ವಿನಿ ವೈಷ್ಣವ್. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗೇಟ್ವೇ ಆಫ್ ಇಂಡಿಯಾವನ್ನು ನಿರ್ಮಿಸಿದವರು ಯಾರು? ಎ ವಿಲಿಯಂ ಎಮರ್ಸನ್, ಜಾರ್ಜ್ ವಿಟ್ಟನ್, ಫ್ರಾಂಕ್ ಗ್ರೇಹಿ, ಎಡ್ವಿನ್ ಲುಟಿಯನ್ಸ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸರೋಜಿನಿ ನಾಯ್ಡುಯವರಿಗೆ ನೈಟಿಂಗೇಲ್ ಆಫ್ ಇಂಡಿಯಾ ಎಂಬ ಬಿರುದನ್ನು ನೀಡಿದವರು ಯಾರು? ರವೀಂದ್ರನಾಥ್ ಟ್ಯಾಗೂರ್, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್. ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ ಯಾವುದು? ಬೆಂಗಳೂರು, ಮುಂಬೈ, ದೆಹಲಿ, ಚೆನ್ನೈ. ಭಾರತದಲ್ಲಿ ಜಿಎಸ್ಟಿಯನ್ನು ಯಾವಾಗ ಪರಿಚಯಿಸಲಾಯಿತು? 2012, 2013, 2014, 2017. ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರ್ತೋಗ್ಬೇಡಿ.